ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸ್ತೇನೆ. ಈ ದಿವಸ ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಒಂದು ಒಳ್ಳೆಯ ಸಂದರ್ಭಕ್ಕಾಗಿ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 27 ಅದರ 8ನೇ ವಾಕ್ಯ. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ಈ ದಿವಸ ಬೆಳಗಿನ ಸಮಯದಲ್ಲಿ ದೇವರು ನಮ್ಮೆಲ್ಲರ ಸಂಗಡ ಮಾತನಾಡುವಂಥ ಒಂದು ಮಾತು, ನನ್ನ ಸಾನ್ನಿಧ್ಯಕ್ಕೆ ಬಾ. ಅನೇಕ ಸಂದರ್ಭಗಳಲ್ಲಿ ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗುವಂತಹ ಅನೇಕ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಬರ್ತದೆ. ಇಕ್ಕಟ್ಟುಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ದೇವರಿಂದ ದೂರ ಆಗುವಂತಹ ಅಥವಾ ದೇವರ ಸನ್ನಿಧಾನದಲ್ಲಿ ಗುಣಗುಟ್ಟುವಂತಹ ಒಂದು ಸನ್ನಿವೇಶಗಳು. ಈ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾನೆ, ಅದರ ಹೆಡ್ಡಿಂಗಲ್ಲಿ ಓದ್ತೇವೆ, ಗಂಡಾಂತರದಲ್ಲಿ ಭಕ್ತನು ತನ್ನ ನಂಬಿಕೆಯನ್ನು ಪ್ರಕಟಿಸುವುದು. ಗಂಡಾಂತರದಲ್ಲಿ, ಇಕ್ಕಟ್ಟಿನಲ್ಲಿ, ಸಮಸ್ಯೆಯಲ್ಲಿ, ವೇದನೆಯಲ್ಲಿ ಸಿಲುಕಿರುವಂತಹ ಭಕ್ತನು ತನ್ನ ನಂಬಿಕೆಯನ್ನು ಪ್ರಕಟಿಸುವಾಗ, ದೇವರಲ್ಲಿ ಪೂರ್ಣವಾಗಿ ಭರವಸೆ ಇಡುವಾಗ ದೇವರು ಹೇಳ್ತಾರೆ, ನೀನು ನನ್ನ ಸಾನ್ನಿಧ್ಯಕ್ಕೆ ಬಾ. ನೀನು ಎಲ್ಲೇ ಇರು, ನೀನು ಅಡವಿಯಲ್ಲಾದರೂ ಇರು, ಅರಮನೆಯಲ್ಲಾದರೂ ಇರು, ಗಂಡಾಂತರದಲ್ಲಾದರೂ ಇರು, ಕಷ್ಟದಲ್ಲಿರು, ವೇದನೆಯಲ್ಲಿರು, ಎಲ್ಲಿದ್ದರೂ ಸಹ ನನ್ನ ಸಾನ್ನಿಧ್ಯಕ್ಕೆ ನೀನು ಬಂದರೆ ನಿನ್ನನ್ನು ಬಿಡಿಸುವುದಕ್ಕೆ ನಾನು ಶಕ್ತನು. ಪ್ರಿಯ ದೇವರ ಮಕ್ಕಳೇ, ನಮ್ಮ ದೇವರ ಸಾನ್ನಿಧ್ಯ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಉಂಟು ಮಾಡುತ್ತೆ. ದೇವರು ಇವತ್ತು ಬೆಳಗಿನ ಸಮಯದಲ್ಲಿ ನಮ್ಮನ್ನು ಕರೀತಾ ಇದ್ದಾನೆ, ನೀನು ನನ್ನ ಬಳಿಗೆ ಬಾ. ನಿನ್ನ ಸಮಸ್ಯೆ ಯಾವುದೇ ಆಗಿರಲಿ, ನಿನ್ನ ವೇದನೆ ಯಾವುದೇ ಆಗಿರಲಿ, ನಿನ್ನ ಇಕ್ಕಟ್ಟುಗಳು ಯಾವುದೇ ಆಗಿರಲಿ, ನಿನ್ನ ಕೊರತೆಗಳು ಎಷ್ಟೇ ದೊಡ್ಡದಾಗಿದ್ದರೂ ಸಹ ನೀನು ನನ್ನ ಸಾನ್ನಿಧ್ಯಕ್ಕೆ ಬಾ, ನಾನು ಅದಕ್ಕೆ ಪರಿಹಾರ ಕೊಡ್ತೇನೆ. ಯಾಕೆ ದೇವರ ವಾಕ್ಯದಲ್ಲಿ ನಾವು ಓದಬೇಕಾದ್ರೆ ದೇವರ ಸಾನ್ನಿಧ್ಯಕ್ಕೆ ಬಂದರೆ ಏನೇನಿದೆ ಅಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ಬರುವಾಗ ಅಲ್ಲಿರುವಂಥ ಅನೇಕ ಆಶೀರ್ವಾದಗಳನ್ನು ನಾವು ನೋಡಬಹುದು. ಕೀರ್ತನೆ 16:11ನೇ ವಾಕ್ಯದಲ್ಲಿ ಓದ್ತೇವೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ನಿನ್ನ ವೇದನೆ ಮಧ್ಯದಲ್ಲಿ ನಿನ್ನ ದೇವರ ಸಾನ್ನಿಧ್ಯಕ್ಕೆ ಬಂದರೆ ಪರಿಪೂರ್ಣ ಸಂತೋಷ ದೇವರ ಸನ್ನಿಧಿಯಲ್ಲಿದೆ. ಒಂದು ವೇಳೆ ಸಂತೋಷ ಅನುಭವಿಸೋಕ್ಕೆ ನಿನಗಾಗ್ತಾ ಇಲ್ವಾ, ವೇದನೆಯಲ್ಲಿ ಮುಳುಗಿದೀಯಾ, ಕಣ್ಣೀರ ಕಡಲಲ್ಲಿ ನೀನು ತೇಲ್ತಾ ಇರ್ಬೋದು, ಆದರೆ ದೇವರ ವಾಕ್ಯ ಹೇಳ್ತದೆ, ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ. ಆತನ ಸನ್ನಿಧಾನದಲ್ಲಿ ಪರಿಪೂರ್ಣ ಸಂತೋಷ ಇದೆ. ಇವತ್ತು ಸಂತೋಷವಿಲ್ಲದೆ ಅಲಿತಾ ಇರುವಂತಹ ನಿನ್ನ ಜೀವಿತದಲ್ಲಿ ಸಂತೋಷವನ್ನು ಕೊಡುವುದಕ್ಕೆ ಶಕ್ತನಾದಂತಹ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಮಾತ್ರ ಅಲ್ಲ, ನಾವು ದೇವರ ವಾಕ್ಯದಲ್ಲಿ ಓದುವಾಗ 21ನೇ ಕೀರ್ತನೆ 6ನೇ ವಾಕ್ಯ, ಅವನಿಗೆ ಶಾಶ್ವತವಾದ ಸೌಭಾಗ್ಯ ನಿಧಿಯನ್ನು ದಯಪಾಲಿಸಿದ್ದಿ, ಅವನನ್ನು ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂದ ಪಡಿಸಿದ್ದಿ. ದೇವರ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷ ಮಾತ್ರವಲ್ಲ, ಅತ್ಯಾನಂದವನ್ನು ನಮಗೆ ಕೊಡುವಂತಹ ಒಬ್ಬ ದೇವರಿದ್ದಾನೆ. ಈಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಜೀವಿತದಲ್ಲಿ ಒಂದು ಸಂತೋಷ, ಒಂದು ಅತ್ಯಾನಂದ ದೇವರೇ ನನಗೆ ದಯಪಾಲಿಸು. ದೇವರ ಸಾನ್ನಿಧ್ಯಕ್ಕೆ ಬರುವಂತಹ ದೇವರ ಮಗುವೆ, ನಿನ್ನ ಜೀವಿತದ ವೇದನೆಯನ್ನು ಮರೆತು ಸಂತೋಷ ಪಡುವ, ಆನಂದ ಪಡುವಂತಹ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಜೀವಿತದಲ್ಲಿ ನಾನು ನಿನ್ನ ಬಳಿಯಲ್ಲಿ ಬರ್ತೇನೆ. ನಾವು 36ನೇ ಕೀರ್ತನೆ 9ನೇ ವಾಕ್ಯದಲ್ಲಿ ಓದ್ತೇವೆ, ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಇದೆ. ಜೀವದ ಬುಗ್ಗೆ ನಿನ್ನ ಬಳಿಯಲ್ಲಿದೆ. ಈ ದಿವಸ ದೇವರ ಸನ್ನಿಧಿಯಲ್ಲಿ ಬರೋಣ. ಆತ ನಮ್ಮನ್ನು ಕರೀತಾ ಇದ್ದಾನೆ, ನನ್ನ ಸಾನ್ನಿಧ್ಯಕ್ಕೆ ಬಾ. ಮಗನೇ, ನನ್ನ ಸಾನ್ನಿಧ್ಯಕ್ಕೆ ಬಾ. ಮಗಳೇ, ನನ್ನ ಸಾನ್ನಿಧ್ಯಕ್ಕೆ ಬಾ. ನಿನ್ನ ವೇದನೆ ಎಷ್ಟೇ ದೊಡ್ಡದಾಗಿದ್ದರೂ, ನಿನ್ನ ದುಃಖ ಎಷ್ಟೇ ದೊಡ್ಡದಾಗಿದ್ದರೂ ನೀನು ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬುದಾಗಿ ಕರೀತಾನೆ. ಮಾತ್ರವಲ್ಲ, 31ನೇ ಕೀರ್ತನೆ 20ನೇ ವಾಕ್ಯದಲ್ಲಿ ಓದುವಾಗ, ಮನುಷ್ಯರ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರನ್ನು ನಿನ್ನ ಸಾನ್ನಿಧ್ಯದಲ್ಲೇ ಮರೆ ಮಾಡುತ್ತಿ. ದೇವರ ಸಾನ್ನಿಧ್ಯದಲ್ಲಿ ಒಂದು ಸುರಕ್ಷತೆ ಇದೆ. ದುಷ್ಟರು ನಮ್ಮನ್ನು ಹಿಡಿಯದ ಹಾಗೆ, ಸೈತಾನ್ ನಮ್ಮನ್ನು ನಾಶ ಮಾಡದ ಹಾಗೆ, ನಮ್ಮನ್ನು ನೋಡದ ಹಾಗೆ ದೇವರು ತನ್ನ ಸಾನ್ನಿಧ್ಯದಲ್ಲಿ ಮರೆ ಮಾಡ್ತಾನೆ. ನಾವು ಆತನ ಸನ್ನಿಧಿಗೆ ಬರುವಾಗ, ಆತನ ಸಾನ್ನಿಧ್ಯಕ್ಕೆ ಬರುವಾಗ ನನ್ನನ್ನು ಮರೆ ಮಾಡುವಂತಹ ಒಬ್ಬ ದೇವರು, ನನ್ನನ್ನು ಪರಿಪಾಲಿಸುವಂತಹ ಒಬ್ಬ ದೇವರು, ನನ್ನನ್ನು ರಕ್ಷಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರು. ಆ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಸ್ವಾಮಿ, ನಿನ್ನ ಸಾನ್ನಿಧ್ಯಕ್ಕೆ ನಾನು ಬರ್ತೀನಿ. ಸ್ವಾಮಿ, ದೇವರಿವತ್ತು ಬೆಳಗಿನ ಸಮಯದಲ್ಲಿ ಕರೀತಾ ಇದ್ದಾನೆ, ಮಗನೇ, ಮಗಳೇ, ನಿನ್ನ ವೇದನೆ ಎಷ್ಟೇ ಆಗಿರಲಿ, ಅದೆಷ್ಟೇ ದೊಡ್ಡದಾಗಿರಲಿ, ಸಣ್ಣದಾಗಿರಲಿ, ನೀನು ನನ್ನ ಹತ್ರಕ್ಕೆ ಬಾ.
ಈ ಸ್ವಾಮಿ ಹೇಳ್ತಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಆ ಯೇಸು ನಿನ್ನನ್ನು ಕರೀತಾ ಇದ್ದಾನೆ. ನಿನ್ನ ದೇವರಿಂದ ದೂರ ಹೋಗಬೇಡ, ನಿನ್ನ ನಿರಾಶೆ ಪಡಬೇಡ, ಗುಣಗುಟ್ಬೇಡ, ದೇವರ ಸಾನ್ನಿಧ್ಯಕ್ಕೆ ಬಾ. ಈ ಬೆಳಗ್ಗೆ ಆತ ನಿನ್ನನ್ನು ಕರೀತಾ ಇದ್ದಾನೆ, ನನ್ನ ಸಾನ್ನಿಧ್ಯಕ್ಕೆ ಬಾ. ಆಗ ದಾವೀದೇನೇ ಹೇಳ್ತಾನೆ 8ನೇ ವಾಕ್ಯದಲ್ಲಿ, 27ನೇ ಕೀರ್ತನೆ 8ನೇ ವಾಕ್ಯದಲ್ಲಿ, ಯೆಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು, ಗ್ಯಾರಂಟಿ ಬರ್ತೀನಿ ಅಂತ ಹೇಳ್ತಾನೆ. ಗಂಡಾಂತರದಲ್ಲಿರುವಂತಹ ಭಕ್ತನು, ವೇದನೆಯಲ್ಲಿರುವಂತಹ ಭಕ್ತನಾದಂಥ ದಾವೀದನು ಹೇಳ್ತಾನೆ, ಸ್ವಾಮಿ ನನಗೆ ನಿನ್ನ ಸನ್ನಿಧಿ ಬಿಟ್ಟರೆ ಬೇರೆ ಯಾವ ಮಾರ್ಗ ಇಲ್ಲ, ಯಾವ ಜಾಗ ಇಲ್ಲ ಸ್ವಾಮಿ, ನಾನು ಅಲ್ಲಿಗೆ ಬರ್ತೀನಿ. ನಿನ್ನ ಸಾನ್ನಿಧ್ಯ ಅಲ್ಲದಲೇ ನನಗೆ ಬೇರೆ ಜಾಗ ಇಲ್ಲ. ನನಗೆ ಸಂತೋಷ ಕೊಡುವುದಕ್ಕೆ, ನನಗೆ ಆನಂದ ಕೊಡುವುದಕ್ಕೆ, ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸುವುದಕ್ಕೆ ನಿನ್ನ ಸಾನ್ನಿಧ್ಯ ಮಾತ್ರ ಇದೆ. ಅಲ್ಲಿ ಸಂತೋಷ ಇದೆ, ಅಲ್ಲಿ ಅತ್ಯಾನಂದ ಇದೆ, ಅಲ್ಲಿ ಜೀವದ ಬುಗ್ಗೆ ಇದೆ, ಅಲ್ಲಿ ಸಮೃದ್ಧಿ ಇದೆ, ಅಲ್ಲಿ ಸುರಕ್ಷತೆ ಇದೆ, ಎಲ್ಲ ರೀತಿಯ ಆಶೀರ್ವಾದ ದೇವರ ಸನ್ನಿಧಾನದಲ್ಲಿದೆ. ಆ ಸಾನ್ನಿಧ್ಯಕ್ಕೆ ಆತನು ಕರೆಯುವಾಗ ಆತನ ಸಾನ್ನಿಧ್ಯದಲ್ಲಿ ಬಂದು ಆ ದೇವರ ಸಂತೋಷವನ್ನು, ಆನಂದವನ್ನು, ಸುರಕ್ಷತೆಯನ್ನು ಹೊಂದಿಕೊಳ್ಳುವಂತೆ ದೇವರ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಒಂದು ಕರೆಗೆ ಹೋಗೊಟ್ಟು ನಿನ್ನ ಸಾನ್ನಿಧ್ಯಕ್ಕೆ ನಾವು ಬರ್ತೇವಪ್ಪ. ನಮ್ಮ ವೇದನೆಯ ಮಧ್ಯದಲ್ಲಿ, ದುಃಖದ ಮಧ್ಯದಲ್ಲಿ, ನಿರಾಶೆಯ ಮಧ್ಯದಲ್ಲಿ, ಅಸಮಾಧಾನದ ಮಧ್ಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಬರುವಾಗ ನಮಗೆ ಕೊಡುವಂತಹ ಸಂತೋಷ, ಆನಂದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕಾಪಾಡುವಂಥ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ತಲೆಬಾಗಿರುವ ಎಲ್ಲರೂ ಸಹ ದೇವರೇ ಸಮಸ್ಯೆಗಳ ಮಧ್ಯದಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ಬಂದು ಬಿಡುಗಡೆಯನ್ನು ಕಾಣುವಂತೆ ಕರ್ತನೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. God bless you.